ಶಕ್ತಿ ಬೇಕೋ ಅದಕ್ಕೆ ಸಂಬಂಧಪಟ್ಟ ವಸ್ತುಗಳು ಫಿಸಿಕಲ್ಲಾಗಿ ಭೌತಿಕವಾಗಿ ಜಡ ವಸ್ತುಗಳಿರ್ಬೋದು ಅಥವಾ ಗಿಡಮೂಲಿಕೆಗಳಿರ್ಬೋದು, ಯಾವುದೋ ಕಲ್ಲುಗಳಿರ್ಬೋದು, ಯಾವುದೋ ಕೆಮಿಕಲ್ ಇರ್ಬೋದು, ರಾಸಾಯನಿಕ ಪದಾರ್ಥಗಳಿರ್ಬೋದು. ಒಟ್ಟಲ್ಲಿ ನಮ್ಮ ಶರೀರಕ್ಕೆ ಶಾರೀರಿಕವಾಗಿರುವಂಥ ಒಂದು ಶಕ್ತಿ ಬೇಕೇ ಬೇಕು ಅಲ್ವಾ. ಹನುಮಂತ ದೇವರು, ಶ್ರೀರಾಮಚಂದ್ರ ಪ್ರಭು ಇವರು ಪರಸ್ಪರ ಅನ್ಯೋನ್ಯವಾಗಿರ್ತಾರೆ. ಆದರೆ ನೀವು ಇಲ್ಲಿ ಶಕ್ತಿಶಾಲಿ ಹನುಮಂತ ದೇವರು ಪಂಚಭೂತಗಳಲ್ಲಿ ಇರ್ತಾರೆ. ಆಕಾಶ ಅಂದರೆ ಗ್ರಹ ತಾರ ನಕ್ಷತ್ರದಲ್ಲಿ ಒಂದು ಶಕ್ತಿ ಆಗಿರ್ತಾನೆ. ಓಂ ಶಾಂತಿ. ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್, ಜೈ ಸೀತಾ ರಾಮಾಂಜನೇಯ ಲಕ್ಷ್ಮಣ ಲವಕುಶಾಯ್. ಕೈಕೆ ಸುಮಿತ್ರ ಕೌಸಲ್ಯ ದಶರಥ ಮಹಾರಾಜ್, ಜನಕ ಮಹಾರಾಜ ಹಾಗೂ ಸೀತಾ ಮಾತಾ ಅವರ ಮಾತಾಪಿತೃ. ಭರತ, ಶತ್ರುಘ್ನ, ಲಕ್ಷ್ಮಣದೇವ್ ಇವ್ರ ಬಗ್ಗೆಲ್ಲ ನೀವು ತಿಳ್ಕೊಂಡಿರ್ತೀರ. ರಾಮಾಯಣ, ಮಹಾಭಾರತ, ಶ್ರೀಕೃಷ್ಣ ಭಗವಾನ, ಶ್ರೀರಾಮಚಂದ್ರ ಪ್ರಭು, ಹಾಗೆ ಸಾಕಷ್ಟು ಋಷಿಬಲಿಗಳು, ವಸಿಷ್ಠ ಮಹರ್ಷಿ, ಹಾಗೆ ವಿಶ್ವಾಮಿತ್ರ ಮಹರ್ಷಿ ಇತ್ಯಾದಿ ಇತ್ಯಾದಿ. ವೀಕ್ಷಕರ, ನಾವು ಹೊರಗಡೆ ಎಷ್ಟೋ ಬಲ್ತಿ ಕಷ್ಟಗಳಿಗೆ ಸಿಕ್ಕಾಕೊಂಡು ಎಲ್ಲೆಲ್ಲ ಗುರುಗಳ ಹತ್ರ ಎಲ್ಲ ಹೋಗ್ತಾರೆ. ಗುರುಗಳ ಹತ್ರ ಎಲ್ಲ ಹೋಗೋದು ತಪ್ಪಲ್ಲ. ಅಲ್ಲಿ ಹೋಗಿ ತಾಯ್ತಾ ತಗೊಳ್ಳೋದು, ಯಾವುದೋ ಒಂದು ಭೂತಾಳೆ ತಗೊಳ್ಳೋದು, ಯಾವುದೋ ಒಂದು ಕರಿಂಕುಲು ಮಾಲೆ, ಹಾಗೆ ಸ್ಫಟಿಕ ಮಾಲೆ, ಹಾಗೆ ನವರತ್ನ ಮಾಲೆ ಇವೆಲ್ಲ ತಗೊಳ್ಳೋದು ತಪ್ಪಲ್ಲ. ಅದು ಯಾಂತ್ರಿಕ ಯಂತ್ರ ತಂತ್ರ ಮಂತ್ರದಲ್ಲಿ ಇರುತ್ತೆ. ಆದರೆ ಅವು ಯಾವುದೂ ತಗೊಳ್ದೆ, ಅವು ಯಾವುದೂ ನಮಗೆ ಬೇಕಿಲ್ಲ. ಯಂತ್ರ ಬೇಕಿಲ್ಲ, ತಾಯ್ತಾ ಬೇಕಿಲ್ಲ, ಭೂತಾಳೆ ಕಾಯಿ ಬೇಕಿಲ್ಲ, ಇಲ್ಲೇನೂ ಬೇಕಿಲ್ಲ. ಅಲ್ಲವರು ತುಂಬ ಮಂದಿ ಇದ್ದಾರೆ. ಅದು ಅವರವ್ರಿಗೆ ಬಿಟ್ಟಿದ್ದು. ಕೆಲವರಿಗೆ ದೆವ್ವಗಳ ಮೇಲೆ ನಂಬಿಕೆ ಇಲ್ಲ, ದೇವ್ರ ಮೇಲೆನೂ ನಂಬಿಕೆ ಇಲ್ಲ. ಹಾಗಿರೋವಾಗ ತಾಯ್ತಾ ಯಂತ್ರ ತಂತ್ರ ಮಂತ್ರದ ಮೇಲೆ ನಂಬಿಕೆ ಎಲ್ಲಿರುತ್ತೆ? ಅದು ಇರೋದಿಲ್ಲ, ಬಿಟ್ಟಾಕಿ. ಆದರೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ನೀವು ತಾಯ್ತಾ ತಗೊಳ್ಳಿ ಬಿಡಿ, ಯಂತ್ರ ತಗೊಳ್ಳಿ ಬಿಡಿ, ಕಾಯಿ ತಗೊಳ್ಳಿ ಬಿಡಿ, ಇಲ್ಲೊಂದು ಯಾವುದೋ ಬೇರು ಕಾಯಿ ಕಾಂಡ ತಗೊಳ್ಳಿ ಬಿಡಿ. ಆದರೆ ದೈವಭಕ್ತಿ ಮಾತ್ರ ಇರಬೇಕು, ಗುರುಭಕ್ತಿ ಇರಬೇಕು. ಮಾತಾಪಿತಾ ಪೂರ್ವಜ ಶಕ್ತಿ, ನಮ್ಮ ಮಾತಾಪಿತಾ ಪೂರ್ವಜರಿರ್ತಾರಲ್ಲ ಅವ್ರ ಮೇಲೆ ಭಕ್ತಿ. ಹಾಗೆ ನಮಗೆ ಯಾರು ಸಹಾಯ ಮಾಡ್ತಾರೆ ಅವ್ರ ಮೇಲೆ ಭಕ್ತಿ ಅಂತೂ ಇರಬೇಕು. ಇದು ಇಲ್ಲ ಅಂದರೆ ಖಂಡಿತ ಘೋರ ನರಕಗಳಲ್ಲಿ ಕೊಳಿಬೇಕಾಗುತ್ತೆ. ಅದು ಯಾರೇ ಆಗಿರಲಿ, ಘೋರ ನರಕಗಳಲ್ಲಿ ಕೊಳಿಬೇಕಾಗುತ್ತೆ. ನಾನು ಏನು ಹೇಳ್ತಾ ಇದ್ದೀನಿ, ಯಂತ್ರ ತಗೊಳ್ಳಿ ಬಿಡಿ, ತಾಯ್ತಾ ತಗೊಳ್ಳಿ ಬಿಡಿ, ಇಲ್ಲೇನೋ ಗಿಡಮೂಲಿಕೆ, ಇಲ್ಲೇನೋ ಕಾಯಿ ತಗೊಳ್ಳಿ ಬಿಡಿ. ಆದರೆ ನಮ್ಮ ಆರೋಗ್ಯಕ್ಕೆ ಏನು ಬೇಕು, ಆ ಗಿಡಮೂಲಿಕೆಗಳು ಕಾಯಿಗಳು ಬೇಕೇ ಬೇಕು. ಹಾಗೆ ನಮ್ಮ ಆರೋಗ್ಯಕ್ಕೆ ಏನು ಎನರ್ಜಿ ಬೇಕು, ಏನು ಶಕ್ತಿ ಬೇಕೋ ಅದಕ್ಕೆ ಸಂಬಂಧಪಟ್ಟ ವಸ್ತುಗಳು ಫಿಸಿಕಲ್ಲಾಗಿ ಭೌತಿಕವಾಗಿ ಜಡ ವಸ್ತುಗಳಿರ್ಬೋದು ಅಥವಾ ಗಿಡಮೂಲಿಕೆಗಳಿರ್ಬೋದು, ಯಾವುದೋ ಕಲ್ಲುಗಳಿರ್ಬೋದು, ಯಾವುದೋ ಕೆಮಿಕಲ್ ಇರ್ಬೋದು, ರಾಸಾಯನಿಕ ಪದಾರ್ಥಗಳಿರ್ಬೋದು. ಒಟ್ಟಲ್ಲಿ ನಮ್ಮ ಶರೀರಕ್ಕೆ ಶಾರೀರಿಕವಾಗಿರುವಂಥ ಒಂದು ಶಕ್ತಿ ಬೇಕೇ ಬೇಕು ಅಲ್ವಾ. ಹನುಮಂತ ದೇವರು, ಶ್ರೀರಾಮಚಂದ್ರ ಪ್ರಭು ಇವರು ಪರಸ್ಪರ ಅನ್ಯೋನ್ಯವಾಗಿರ್ತಾರೆ. ಆದರೆ ನೀವು ಇಲ್ಲಿ ಶಕ್ತಿಶಾಲಿ ಹನುಮಂತ ದೇವರು ಪಂಚಭೂತಗಳಲ್ಲಿ ಇರ್ತಾರೆ. ಆಕಾಶ ಅಂದರೆ ಗ್ರಹ ತಾರ ನಕ್ಷತ್ರದಲ್ಲಿ ಒಂದು ಶಕ್ತಿ ಆಗಿರ್ತಾನೆ. ಹಾಗೆ ಅಗ್ನಿ, ಆಕಾಶ ಅಂದರೆ ಕಲ್ಕಿ ಹಯಗ್ರೀವ ಅಂತೀವಿ. ಹಾಗೆ ನರಸಿಂಹಸ್ವಾಮಿ, ಅಗ್ನಿಗೆ ಸಂಬಂಧಪಟ್ಟಂಥ ದೇವರು ಇರ್ತಾನೆ. ಹಾಗೆ ಗರುಡ, ಹಾಗೆ ವರಾಹ ಅಂದರೆ ಭೂಮಿಗೆ ಸಂಬಂಧಪಟ್ಟ ತತ್ವ, ಗೊತ್ತಾಯ್ತಲ್ಲ. ಹಾಗೆ ಕಲ್ಕಿ ಭಗವಂತ ಇದ್ದಾರೆ, ಹನುಮಂತ ದೇವರು ಅಲ್ವಾ, ಶನೇಶ್ವರ ಇತ್ಯಾದಿ. ನರಸಿಂಹ, ಶನೇಶ್ವರ, ವರಾಹಿ, ಕಲ್ಕಿ, ಹನುಮಂತ ದೇವರು ಇಷ್ಟು ಪಂಚಮುಖಿ ಹನುಮಾನ್ ಅಂತ ನಾವು ಕರಿತೀವಿ. ಇಂಥ ಭಗವಂತನು ಶ್ರೀ ರುದ್ರಾವತಾರಿ, ಆ ಮಹಾರುದ್ರ ಇದನ್ನಲ್ಲ, 51 ಅವತಾರಗಳು, ಮೇಯ್ನ 11 ಅವತಾರಗಳು. ಶಿವನು ಮಹಾದೇವ, ಸನಾತನ ಧರ್ಮದ ಸಂಸ್ಥಾಪಕ, ಸನಾತನ ಹಿಂದೂ ಧರ್ಮದ ಸಂಸ್ಥಾಪಕ. ಆ ಮಹಾದೇವ ಶಕ್ತಿ ಸ್ವರೂಪಲು
ಈ ರುದ್ರಾವತಾರಿ ಹನುಮಾನ್. ಇಂಥ ಹನುಮಂತನಿಗೆ 5 ಮುಖ ಬರುತ್ತೆ. 5 ಮುಖ ಬರಲಿಕ್ಕೆ ಕಾರಣ ಶ್ರೀರಾಮಚಂದ್ರ ಪ್ರಭು ಸೀತೆ ಎಲ್ಲ ಹುಡ್ಕೊಂಡು, ಹಾಗೆ ವಾನರ ಸೈನ್ಯ ಸೀತೆ ಎಲ್ಲ ಹುಡ್ಕೊಂಡು ಶ್ರೀಲಂಕಾ, ರಾಮೇಶ್ವರಂ, ಕನ್ಯಾಕುಮಾರಿ ಅಲ್ಲಿ ಹೋದಾಗ ಆ ಸಮಯದಲ್ಲಿ ಯುದ್ಧಕ್ಕೆ ಎಲ್ಲ ಸನ್ನದ್ಧರಾಗಿರ್ತಾರೆ. ಇದೆಲ್ಲ ರಾವಣನಿಗೆ ಗೊತ್ತಾಗುತ್ತೆ, ಅವರ ಸೈನ್ಯಕ್ಕೆ ಗೊತ್ತಾಗುತ್ತೆ, ಅವರ ಬಂಧು ಬಳಗ ಗೊತ್ತಾಗುತ್ತೆ. ಆಗ ರಾವಣ ಮಹಿರಾವಣ ಅನ್ನೋವನಿಗೆ ಹೇಳ್ತಾರೆ. ಮಹಿರಾವಣ ಅನ್ನೋವನನ್ನು ಕರೆದು, ಆ ಮಹಿರಾವಣ ಪಾತಾಳ ಲೋಕದಲ್ಲಿರ್ತಾನೆ. ಮಹಿರಾವಣ ಪಾತಾಳ ಅಂದರೆ ಸಮುದ್ರದ ತಳ ಭಾಗದಲ್ಲಿ ಒಂದು ಲೋಕ, ಗುಹೆಗಳಲ್ಲಿ ಅಗ್ಲಿ ಪರ್ವತಗಳೆಲ್ಲ ಇರ್ತದಲ್ಲಿ ಭಯಾನಕ. ಅಲ್ಲಿ ಮಹಿರಾಣ ಅನ್ನೋನು, ಅವನು ಮಹಾಮಾಯಾವಿ ಶಕ್ತಿಶಾಲಿ. ಅವನಿಗೆ ಆರ್ಡರ್ ಮಾಡ್ತಾರೆ ರಾವಣ. ಶ್ರೀರಾಮಚಂದ್ರ ಪ್ರಭು ಅವರು ಇದಾರಲ್ಲ, ಅವರು ಸೈನ್ಯ ಬಂದಿದೆ, ಅವ್ರಿಗೊಂದು ಆಟ ತೋರಿಸಲಿಲ್ಲ, ಆಟ ತೋರಿಸು ಅಂತ ಹೇಳ್ತಾರೆ. ಆಗ ಮಹಿರಾವಣ ಅವನ ಮಾಯಾವಿ ಶಕ್ತಿಯಿಂದ ರಾಮ ಲಕ್ಷ್ಮಣನ ರಾತ್ರೋರಾತ್ರಿ ಹೊತ್ಕೊಬಲ್ಬಿಟ್ಟು ಇಲ್ಲಿ ಬಚ್ಚಿಟ್ಬಿಡ್ತಾನೆ ಆ ಗುಹೆಗಳಲ್ಲಿ, ಪಾತಾಳದಲ್ಲಿ. ಅದರಲ್ಲಿ ಯಾರೂ ಕಂಡಿಡೋಕ್ಕಾಗಲ್ಲ, ಆ ರೀತಿ ಮಾಡಿಬಿಡ್ತಾನೆ. ಆವಾಗ ಹನುಮಂತ ದೇವರು ಜಾಂಬವಂತ, ಹಂಗದ, ಸುಗ್ರೀವ ಇವರೆಲ್ಲ ಕಂಗಾಲ ಆಗ್ತಾರೆ. ವಾನರ ಸೈನ್ಯ, ಶ್ರೀರಾಮಚಂದ್ರ ಪ್ರಭುನೂ ಇಲ್ಲ, ಲಕ್ಷ್ಮಣ ದೇವರು ಇಲ್ಲ, ಎಲ್ಲೋ ಹೋದರು. ಮಹಿರಾವಣ ಹೊತ್ಕೊಂಡೋಗಿದ್ದಲ್ಲ ಅಂತ ಗೊತ್ತಾಗುತ್ತೆ. ಅವನು ಎಲ್ಲಿ ಬಚ್ಚಿಟ್ಟಿರ್ತಾನೆ? ಪಾತಾಳದಲ್ಲಿ. ಅದಕ್ಕೆ ಹನುಮಂತ ದೇವರು ಹುಡ್ಕೊಂಡು ಅಲ್ಲಿ ಹೋಗ್ತಾಳೆ, ಪಾತಾಳಕ್ಕೆ ಹೋಗ್ತಾಳೆ. ಅಲ್ಲಿ ಹುಡ್ಕಾಡ್ತಾಳೆ, ಸಿಗೋದಿಲ್ಲ, ಎಲ್ಲಿ ನೋಡಿದ್ರು ಕಾಣೋದಿಲ್ಲ. ಹುಡುಕೆ ಸುಸ್ತಾಗಿ ಒಳಗಡೆ ಕೂತ್ಕೊಂಡ್ಬಿಡ್ತಾಳೆ. ಆವಾಗ ಅಲ್ಲಿ ಒಬ್ಬ ಕಾವಲುಗಾರ್ತಿ ಮಾಯಾವಿ ಇರ್ತಾಳೆ. ಹನುಮಂತ ದೇವರಿಗೆ ಆಕೆ ಸಹಾಯ ಮಾಡ್ತಾಳೆ. ಅಂದ್ಬಿಟ್ಟವ್ರು ಆಕೆ ಎಲ್ಲಿ ಮಾಡ್ತಾಳೆ? ಹನುಮಂತ ದೇವರಿಗೆ ಸಹಾಯ ಮಾಡ್ತಾಳೆ. ಈ ರೀತಿ ಮಹಿರಾವಣ ಅಲ್ಲ, ಅವನು ಇಲ್ಲಿ ಇದ್ದಾಳೆ, ಅವಳೇ ಇಲ್ಲಿ ರಾಜ, ಅವಳು ರಾಮ ಲಕ್ಷ್ಮಣರೆಲ್ಲ ಅಲ್ಲಿ ಬಚ್ಚಿಟ್ಟಿದ್ದಾಳೆ. ಆದರೆ ಅವಳು ಎಲ್ಲಿ ಬಚ್ಚಿಟ್ಟಿದ್ದಾಳೆ, ಅವರು ರಾಮ ಲಕ್ಷ್ಮಣರು ಇಲ್ಲಿ ಕಣ್ಣಿಗೆ ಕಾಣೋದಿಲ್ಲ. ರಾಮ ಲಕ್ಷ್ಮಣರು ಇಲ್ಲಿ ಕಣ್ಣಿಗೆ ಕಾಣಬೇಕಂದ್ರೆ ಮಹಿರಾವಣ 5 ದಿಕ್ಕುಗಳಲ್ಲಿ 5 ದೀಪ ಹಚ್ಚಿರ್ತಾಳೆ. 5 ದಿಕ್ಕುಗಳಲ್ಲಿ, ಆ ಗುಹೆಗಳಲ್ಲಿ 5 ದೀಪ ಹಚ್ಚಿರ್ತಾನೆ. ದೀಪ ಅಂದರೆ ಬೆಳಗ್ತಾ ಇರುತ್ತಲ್ಲ ದೀಪ, ನೀವು ಎಣ್ಣೆ ದೀಪ ಅಂತೀರಲ್ಲ, ಆ ರೀತಿ 5 ದಿಕ್ಕುಗಳಲ್ಲಿ. ಅವುಗಳನ್ನು ಯಾರು ಒಂದೇ ಸಾರಿ ನೋಡಬೇಕು, 5 ದೀಪಗಳನ್ನು ಒಂದೇ ಸಾರಿ ನೋಡಬೇಕು. 5 ಮುಖ ಒಂದೇ ಸಾರಿ ನಾವು ನೋಡ್ಬೇಕು. 5 ದೀಪಗಳೆಲ್ಲ ನೋಡಲಿಕ್ಕಾಗುತ್ತಾ? ಇವಾಗ ಆ ದೀಪಗಳೆಲ್ಲವಲ್ಲೂ ಒಂದೇ ಸಾರಿ ಆರಿಸ್ಬೇಕು. ಅವುಗಳೆಲ್ಲ ಆರಿಸ್ಬಿಟ್ರೆ ಅಲ್ಲಿ ಮುಗಿದೋಯ್ತು ಅವ್ರ ಕತೆ. ಗೊತ್ತಾಯ್ತಲ್ಲ? ಉತ್ತರಕ್ಕೆ ಒಂದು, ದಕ್ಷಿಣಕ್ಕೊಂದು, ಪಶ್ಚಿಮಕ್ಕೊಂದು, ಪೂರ್ವಕ್ಕೊಂದು, ಹಾಗೆ ಮೇಲ್ಗಡೆ ಒಂದು ದೀಪ ಇರುತ್ತೆ. ಇವೆಲ್ಲವನ್ನ ಒಂದೇ ಸಾರಿ ನಾವು ನೋಡಲಿಕ್ಕಾಗುತ್ತಾ? ಆಗೋದಿಲ್ಲ. ಅದಕ್ಕೆ ಹನುಮಂತ ದೇವರು ಎಲ್ಲಿ ಮಾಡೋದು? 5 ದೀಪಗಳೆಲ್ಲ ಒಂದೇ ಸಾರಿ ನೋಡಿದ್ರೆ ಮಾತ್ರ ಅಲ್ಲ ರಾಮ ಲಕ್ಷ್ಮಣ ನಮ್ಮ ಕಣ್ಣಿಗೆ ಕಾಣಿಸ್ತಾರೆ. ಆಮೇಲೆ ಮಹಿರಾವಣನೆಲ್ಲ ಯುದ್ಧ ಮಾಡಿ ಸೋಲಿಸ್ಬೋದು. ಇಲ್ಲಾಂದರೆ 5 ದೀಪ ಅಲ್ಲಿ ಯಾರು ನೋಡಲ್ಲ ಒಂದೇ ಸಾರಿ, ಅವ್ರನಿಂದ ಯಾವತ್ತಿಗೂ ಮಹಿರಾವಣನನ್ನು ಸೋಲ್ಸೋಕ್ಕೂ ಆಗಲ್ಲ, ರಾಮ ಲಕ್ಷ್ಮಣರು ಸಿಗೋದು ಇಲ್ಲ. ಆಗ ಹನುಮಂತ ದೇವರು ಹೇಳಿ ಮಾಡ್ತಾಳೆ, ಶ್ರೀರಾಮಚಂದ್ರರು ರಾಮ ಮಂತ್ರದ ಜಪ ಮಾಡಿ ಮಹಾದೇವನ ಆವಾಹನ ಮಾಡ್ಕೊಳ್ತಾರೆ. ಮಹಾದೇವನ ಆವಾಹನ ಮಾಡ್ಕೊಳ್ತಾರೆ. ಮಹಾದೇವನಿಗೆ 5 ತಲೆ ಇರುತ್ತೆ, ನಿಮಗೆ ಗೊತ್ತಿರ್ಬೋದು. ಆಗ ಹನುಮಂತ ದೇವರಿಗೆ 5 ತಲೆ ಬರುತ್ತೆ. ಅದೇ ಮೊದಲನೇದು ನರಸಿಂಹ, ಅಗ್ನಿ ತತ್ವ. ಹಾಗೆ ವರಾಹಿ ಆಕಾಶದ ಇದು ಭೂತತ್ವ. ಹಾಗೆ ಕಲ್ಕಿ ಅಥವಾ ಹಯಗ್ರೀವ, ಕಲ್ಕಿ ಆಕಾಶ ತತ್ವ. ಹಾಗೆ ಗರುಡ, ಹಾಗೆ ಹನುಮಂತ ದೇವರು. ಗೊತ್ತಾಯ್ತಲ್ಲ? 5 ಮುಖಗಳು ಆತನಿಗೆ ಬರುತ್ತೆ. ಅಂದರೆ ವಾಯು, ಅಗ್ನಿ, ವರುಣ, ಆಕಾಶ, ಭೂಮಿ, ಪಂಚತತ್ವಗಳು ಸಂಬಂಧಪಟ್ಟಿದ್ದು ಭಗವಂತನಿಗೆ ಮುಖಗಳು ಬರುತ್ತೆ. ಆ 5 ಮುಖಗಳಿಂದ ಒಂದೇ ಸಾರಿ ಸುತ್ತಲೂ ಇರೋ ದೀಪಗಳೆಲ್ಲ ನೋಡ್ತಾರೆ. ಎಲ್ಲ ದಿಕ್ಕಗಳು ಇರೋ ದೀಪಗಳನ್ನು ದೀಪಗಳೆಲ್ಲ ನೋಡ್ತಾರೆ. ಆಗ ಆತನಿಗೆ ಮಹಿರಾವಣ ಇಲ್ಲಿದೆಲ್ಲ ಗೊತ್ತಾಗುತ್ತೆ, ಶ್ರೀರಾಮಚಂದ್ರ ಪ್ರಭು ಇರೋದೆಲ್ಲ ಗೊತ್ತಾಗುತ್ತೆ. ಆ ದೀಪಗಳೆಲ್ಲ ನೋಡಿದ್ರೆ ಸಾಲದು, ಅವುಗಳೆಲ್ಲ ಆರಿಸ್ಬೇಕು. ಹಾಗೆ ಆರಿಸಾಕ್ತಾರೆ ಆ ದೀಪಗಳೆಲ್ಲ. ಅನಂತರ ಆಮೇಲೆ ಆತನ ಮೇಲೆ ಯುದ್ಧ ಮಾಡಿ ಸೋಲಿಸಿ ಲಾಸ್ಟ್ಗೆ ಅವ್ರೆಲ್ಲ ತಗೊಳ್ಳಿ ಬರ್ತಾನೆ. ಹನುಮಂತ ದೇವರು ಬೇರೆ ಅಲ್ಲ, ಶಿವ ಬೇರೆ ಅಲ್ಲ. ಇವರಿಬ್ಬರಲ್ಲೂ ನಾವು ಒಟ್ಟಿಗೆ ಪೂಜೆ ಮಾಡಿದ್ರೆ ನಮಗೆ ಎಲ್ಲಿಲ್ಲದ ಶಕ್ತಿ ಸಾಮರ್ಥ್ಯ ಬರುತ್ತೆ. ಶತ್ರುಗಳೆಲ್ಲ ಎಂಥ ಮಾಯಾವಿ ಶತ್ರುಗಳಿದ್ರು ಅವ್ರನ್ನೆಲ್ಲ ನಾವು ಧ್ವಂಸ ಮಾಡ್ಬೋದು. ನೆನಪಿಡಿ,
ಈ ಪ್ರಪಂಚದಲ್ಲಿ ನಮಗೆ ಯಾವಾಗಲೂ 5 ಥರದ ಶಕ್ತಿಗಳು ಕಾಟ ಕೊಡ್ತವೆ. ಈ ಮಾಯೆಯನ್ನು ನಾವು ಗೆಲ್ಲಬೇಕಾದ್ರೆ ಮಹೇರಾವಣ ಮಹಾಮಾಯವೇ. ಹಾಗೆ ಈ ಮಾಯೆಯನ್ನು ಗೆಲ್ಲಬೇಕಾದ್ರೆ, ಭೇದಿಸ್ಬೇಕಾದ್ರೆ ನಮಗೆ 5 ದಿಕ್ಕುಗಳಲ್ಲಿ ನಾವು 5 ಮುಖಗಳಾಗಿ ನಾವು ನೋಡಬೇಕಾಗುತ್ತೆ, 5 ಆಂಗಲ್ಗಳಾಗಿ ನಾವು ನೋಡಬೇಕಾಗುತ್ತೆ. ಅದು ಯಾವ್ಯಾವುದಂದರೆ ವಿಜ್ಞಾನ ಇರುತ್ತೆ, ವಿಜ್ಞಾನ ಸೈನ್ಸ್ ಇರುತ್ತೆ, ವಿಜ್ಞಾನ ಭಾವನಾತ್ಮಕ ಧರ್ಮಗಳಿರುತ್ತೆ. ಇಲ್ಲಿ ಧರ್ಮಗಳು 2, ವಿಜ್ಞಾನ ಸೈನ್ಸು ಭಾವನಾತ್ಮಕ ಧರ್ಮ, ಹಾಗೆ ಪ್ರಕೃತಿ. ಅರ್ಥ ಆಯ್ತಲ್ಲ? ಹಾಗೆ ನಮ್ಮ ಆಚರಣೆಗಳು, ಸಿದ್ಧಾಂತಗಳು, ಹಾಗೆ ಅಸ್ಟ್ರಾಲಜಿ ಗ್ರಹ ತರ ನಕ್ಷತ್ರಗಳು. ಹೀಗೆ 5 ತತ್ವಗಳಿರುತ್ತೆ. ಇವುಗಳೆಲ್ಲದರಲ್ಲೂ ನಾವು ಗೆಲ್ಲಬೇಕು. ಆದರೆ ದೈಹಿಕ, ಮಾನಸಿಕ, ಭಾವನಾತ್ಮಕ, ಪಾರಮಾರ್ಥಿಕ, ಹಾಗೆ ವಿಜ್ಞಾನ, ವೈಜ್ಞಾನಿಕ. ಅರ್ಥ ಆಯ್ತೀವಲ್ಲ? ಗೆಲ್ಲಬೇಕಾಗುತ್ತೆ. ಇಲ್ಲಾಂದ್ರೆ ನಾವು ಈ ಮಾಯೆಯನ್ನು ಭೇದಿಸಲಿಕ್ಕೆ ಆಗೋದಿಲ್ಲ. 5 ಮುಖಗಳಾಗಿ ನಾವು, ಒಬ್ಬ ವ್ಯಕ್ತಿ 5 ಥರ ಇರಬೇಕಾಗುತ್ತೆ. ಅಂದರೆ ಒಬ್ಬ ವಿಜ್ಞಾನಿಯೂ ಆಗಿರಬೇಕು, ಒಬ್ಬ ವ್ಯಕ್ತಿ, ಒಬ್ಬ ಆಧ್ಯಾತ್ಮ ಜೀವಿ ಆಗಿರಬೇಕು, ಒಬ್ಬ ಸಾಂಸಾರಿಕನಾಗಿ ಹೆಂಡತಿ ಮಕ್ಕಳ ಜೊತೆ ಈ ಸಾಂಸಾರಿಕ ಪ್ರಪಂಚದಲ್ಲಿ ಇರಬೇಕು. ಗೊತ್ತಾಯ್ತಲ್ಲ? ಹಾಗೆ ಭಾವನಾತ್ಮಕವಾಗಿ ನಾವು ಪರಿಶುದ್ಧನಾಗಿ ಒಂದು ಸಂಸ್ಕಾರ ಧರ್ಮ ಅಂತ ಪಾಲನೆ ಮಾಡಬೇಕು. ಅಂದರೆ ದೇವರು ದಿಂಡ್ರು ಇದೆಲ್ಲ ಇದು ಮಾಡಬೇಕು. ಹಾಗೆ ವಿಜ್ಞಾನಿ ಆಗಿರಬೇಕು. ಹಾಗೆ ಅಸ್ಟ್ರಾಲಜಿ ಗ್ರಹ ನಕ್ಷತ್ರ ತರ ಈ ಪ್ರಕೃತಿ ಎಲ್ಲ ಕಾಲವನ್ನು ಅಳತೆ ಮಾಡ್ತಕ್ಕಂಥ ಸಾಮರ್ಥ್ಯ, ಇವೆಲ್ಲವೂ ಒಬ್ಬ ವ್ಯಕ್ತಿಗಿದ್ದು ಅದರಲ್ಲಿ ಗೆದ್ದರೆ ಖಂಡಿತ ಈ ಮಾಯೆಯನ್ನು ಗೆಲ್ಬೋದು. ಇದಕ್ಕೆ ಬೇಕಾಗಿರೋದು ಭಕ್ತಿ ಮಾರ್ಗ. ಶ್ರೀರಾಮಚಂದ್ರ ಪ್ರಭುವನ್ನು ಯಾವ ರೀತಿ ಹನುಮಂತ ದೇವರು ಆ ಮಂತ್ರವನ್ನು ಜಪ ಮಾಡಿ ಮಹಾದೇವಲೆಲ್ಲ ಆವಾಹನ ಮಾಡಿಕೊಂಡು ಶಕ್ತಿಶಾಲಿಯಾಗಿ ಪಂಚಮುಖಿ ಆಗಿ ಈ ಜಗತ್ತೆಲ್ಲ ಭೇದಿಸಿದ್ಲು, ಮಾಯೆಯನ್ನು ಭೇದಿಸಿದ್ಲು, ರಾವಣನ ಭೇದಿಸಿದ್ಲು. ಹಾಗೆ ನಾವು ಈ ಮಾಯೆಯನ್ನು ಗೆಲ್ಲಬೇಕಾದ್ರೆ ಭಕ್ತಿ ಮಾರ್ಗ ಅನುಸರಿಸ್ಬೇಕು. ಅದಕ್ಕೆ ಏಕಕಾಲದಲ್ಲಿ ನೀವು 5 ಮುಖಗಳು ಹಾಕಬೇಕು. ಅಂದರೆ ಹನುಮಂತ ದೇವರೆಲ್ಲ ಅರ್ಧ, ಶಿವಲೆಲ್ಲ ಅರ್ಧ ಧ್ಯಾನ ಮಾಡ್ಬೇಕು ನೀವು ಏಕಕಾಲದಲ್ಲಿ, ಬರಲು ಒಂದೇ ಸಾರಿ. ಆಗ ನಿಮಗೆ ಆ ಶ್ರೀಮನ್ನಾರಾಯಣ ಓಂ ಶ್ರೀ ಅನಂತ ಪದ್ಮತೆ ಅನಂತ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣ ಅನಂತ ಪದ್ಮನಾಭ ಸ್ವಾಮಿ ಸೀತಾರಾಮನಾಗೆ ನಿಮಗೆ ಒಲಿತಲೆ, ಸೀತಾರಾಮ ಲಕ್ಷ್ಮಣರಾಗಿ ನಿಮಗೆ ಒಲಿತಲೆ. ಇದು ಯಾವುದೇ ಸಂದೇಹ ಇಲ್ಲ. ಓಕೆ ಅವರೇ, ವಿಘ್ನೇಶ್ವರ ದೇವಶಕ್ತಿಯಿಂದ ಕುಮಾರಸ್ವಾಮಿ ಶಕ್ತಿವರೆಗೂ ಎಲ್ಲ ನಮ್ಮ ಮಾತಾಪಿತಾ ಪೂರ್ವಶಕ್ತಿ, ಹಾಗೆ ಈ ಜಗತ್ತಿನ ಎಲ್ಲ ಶಕ್ತಿಗಳ ಸಮೇತ ಮಹಾಶಕ್ತಿಗೆ ನಾವು ಶರಣಾಗತರಾಗಿ ಹೋಗೋಣ. ಈ ಒಂದು ಭಕ್ತಿ ಮಾರ್ಗದ ವಿಚಾರವಲ್ಲ ಅಲ್ಲಿ ಮುಂದೆ ಹೇಳ್ತಾ ಇದ್ದೀನಿ. ಭಕ್ತಿಗಿಂತ ದೊಡ್ಡದು ಯಾವುದಿಲ್ಲ ಈ ಜಗತ್ತಲ್ಲಿ, ಅದೇ ದೊಡ್ಡದು. ನಿಮಗೆ ಎಲ್ಲೆಲ್ಲಿ ಸ್ಥಳ ಸಿಗುತ್ತೆ, ಜಾಗ ಸಿಗುತ್ತೆ, ಸಮಯ ಸಿಗುತ್ತೆ, ಆ ಸಮಯದಲ್ಲಿ ನಿಮ್ಮ ಇಷ್ಟ ದೈವ, ಆ ಶಿವಶಕ್ತಿ, ಆ ಶಿವಾಂಜನೇಯಂ ಇವರೆಲ್ಲ ಸ್ಮರಣೆ ಮಾಡಿ ನಿಮ್ಗೆ ಒಳ್ಳೆಯದಾಗಲಿ. ಓಕೆಲಾ? ಈ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಅವ್ರು ಲೈಕ್ ಮಾಡೋ ಮರಿಬೇಡಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.